ಇವತ್ತು ಚುನಾವಣೆ ಹತ್ತಿರ ಬರ್ತಿರೋ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಆದರೆ ಪ್ರಾಣಿಗಳ ಮೇಲಾಗ್ತಿರೋ ಶೋಷಣೆ, ಪ್ರಾಣಿ ಹಿಂಸೆ ಬಗ್ಗೆ ಯಾರೂ ಕೂಡ ಮಾತಾಡ್ತಿಲ್ಲ. ಯಾಕೆ? ನಮ್ಗೆ ಬೇಕಾಗಿಲ್ವಾ? ಮನುಷ್ಯತ್ವ ಅನ್ನೋದು ನಮಗಿಲ್ವಾ? ಯಾಕೆ ಮೀನು ಅಂದರೆ ಅದು ಬರೀ ಫಿಶ್ ಫ್ರೈಗೆ, ಕೋಳಿ ಅಂದರೆ ಅದು ಬರೀ ತಿನ್ನೋಕ್ಕೆ ಅಂತ ಮಾತಾಡ್ತೀವಿ. ನಾವು ಹಾಲಿಗಾಗಿ ಆರ್ಟಿಫಿಷಿಯಲ್ ಇನ್ಸೆಮಿನೇಟ್ ಮಾಡ್ತೀವಿ. ಅದು ಯಾಕೆ ಅಂದರೆ ನಮಗೆ ಹಾಲಿಗೋಸ್ಕರ. ಅದು ಕೂಡ ಒಂದು ಶೋಷಣೆನೇ. ಇವತ್ತು ನಾವು ಪ್ರಾಣಿಗಳನ್ನ ಲೈಫ್ ಸ್ಟಾಕ್ ಅಂತ ಕರಿತಾ ಇದ್ದೀವಿ. ಅಂದರೆ ಸ್ಟಾಕ್ ಅಂತಂದರೆ ಅದೊಂದು ವಸ್ತುಗಳು ಅನ್ನೋ ರೀತಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಪ್ರಾಣಿಗಳು ವಸ್ತುಗಳಲ್ಲ ಅಲ್ವಾ? ಅವು ನಮ್ಗಳ ಥರನೇ ಜೀವಿಗಳಲ್ವಾ? ಯಾಕೆ ಅದನ್ನು ದೃಷ್ಟಿಗೆ ಬರ್ತಿಲ್ಲ? ಯಾಕೆ ಅದ್ರ ವಿರುದ್ಧ ಯಾರು ಹೋರಾಡ್ತಿಲ್ಲ? ನಾವು ಮನುಷ್ಯರನ್ನ ಹೇಗೆ ಟ್ರೀಟ್ ಮಾಡ್ತೀವೋ ಪ್ರಾಣಿಗಳನ್ನೂ ಹಾಗೆ ಟ್ರೀಟ್ ಮಾಡಬೇಕು. ಯಾಕಂದರೆ ಮನುಷ್ಯರಿಗೆ ಆಗೋ ಎಲ್ಲ ಭಾವನೆ ಪ್ರಾಣಿಗಳಿಗೂ ಇದೆ. ಮನುಷ್ಯರಿಗಾಗೋ ನೋವು ಪ್ರಾಣಿಗಳಿಗೂ ಆಗುತ್ತೆ. ಮನುಷ್ಯರಿಗಾದರೆ ಮಾತ್ರ ರೇಪ್ ಅಲ್ಲ, ಪ್ರಾಣಿಗಳಿಗಾದರೂ ರೇಪೇ. ದಯವಿಟ್ಟು ಪ್ರಾಣಿಗಳಿಂದ ಬರೋ ಎಲ್ಲ ಉತ್ಪನ್ನಗಳನ್ನು ನಿಲ್ಲಿಸಿ, ಪ್ರಾಣಿ ಶೋಷಣೆನ ನಿಲ್ಲಿಸಿ. ಪ್ರಾಣಿಗಳ ಮೇಲಾಗ್ತಿರೋ ಶೋಷಣೆಗಳನ್ನ ನಿಲ್ಲಿಸೋದಕ್ಕೆ ನಮ್ಮಿಂದ ಮಾತ್ರ ಸಾಧ್ಯ. ಬಿಕಾಸ್ ಅದಕ್ಕೆ ಕಾರಣವೂ ಕೂಡ ನಾವೇ ನಿಲ್ಲಿಸಬೇಕಾಗಿದೆ. ಒಂದು ಸಣ್ಣ ಸ್ಟೆಪ್ ಇವತ್ತಿಂದಲೇ ತಗೊಳ್ಳಿ. ನೀವು ಜಾಗೃತಿಗೊಳ್ಳಿ, ನಿಮ್ಮ ಸುತ್ತಮುತ್ತ ಯಾರಿರ್ತಾರೋ ಅವ್ರಿಗೂ ಕೂಡ ಜಾಗೃತಿಗೊಳಿಸಿ.